Hallelujah. Hallelujah. One day, ಒಂದು ದಿನ amen, Jesus wanted to show his disciples what really is the presence of God. ಯೇಸು ನಿಜವಾದ ಪ್ರಸನ್ನತೆ ಏನೆಂಬುದಾಗಿ ತನ್ನ ಶಿಷ್ಯರಿಗೆ ತೋರ್ಪಡಿಸಲಿಕ್ಕೆ ಬಯಸಿದ್ರು. Amen. Hallelujah. Hallelujah. Amen. 3 of his disciples, amen, walked along with him to the Mount of Transfiguration. ಆ ರೂಪಾಂತರ ಬೆಟ್ಟಕ್ಕೆ ಯೇಸುವಿನ 3 ಶಿಷ್ಯರು ಕೂಡ ಯೇಸುವಿನೊಟ್ಟಿಗೆ ಹೋದ್ರು. I tell you, there is no mount called as Mount of Transfiguration. ಅಲ್ಲಿ ಯಾವುದು ರೂಪಾಂತರ ಬೆಟ್ಟ ಅಂತ ಯಾವ ಬೆಟ್ಟವೂ ಇಲ್ಲ. Amen. ಎದುಮೆ ಅಪ್ಡಿ ಇಲ್ಲ. ಆ ರೀತಿ ಯಾವ ಬೆಟ್ಟಕ್ಕೆ ಹೆಸರಿಲ್ಲ. Amen. Because Jesus climbed there, it is called as Mount of Transfiguration. ಯೇಸು ಆ ಸ್ಥಳವನ್ನು ಹತ್ತಿದ್ರಿಂದ ಆ ಒಂದು ಸ್ಥಳಕ್ಕೆ ರೂಪಾಂತರ ಬೆಟ್ಟ ಅಂತ ಹೆಸರಾಯಿತು. Jesus was, amen, disciples saw Jesus transfigured there. ಯಾಕೆಂದ್ರೆ ಶಿಷ್ಯರು ನೋಡಿದ್ರು ಯೇಸು ಅಲ್ಲಿ ರೂಪಾಂತರಗೊಂಡುದನ್ನ. That's why they called it as a Mount of Transfiguration. ಅದಕ್ಕೆ ಅವರು ಅದನ್ನು ರೂಪಾಂತರ ಬೆಟ್ಟ ಅಂತ ಕರೆದ್ರು. அங்க போய் நாங்க நிக்கிறதுனால போய் ஒண்ணும் ஆகாது. ನಾವು ಅಲ್ಲಿ ಹೋಗಿ ನಿಂತ್ಕೊಳ್ಳೋದ್ರಿಂದ ಏನು ಬದಲಾಗಲ್ಲ. ರಿಯಲ್ ಪ್ರೆಸೆನ್ಸ್ ಅಲ್ಲಿ ನಿಂಡ್ರೋಮ್ ಎಂದ್ರಾಲ್ ಅದೆಲ್ಲಾಮೇ ನಡಕುಂ. ಆದ್ರೆ ನಿಜವಾದ ಪ್ರಸನ್ನತೆಯಲ್ಲಿ ನಿಂತ್ರೆ ಅದೆಲ್ಲ ನೆರವೇರ್ತದೆ. ನಾನು ಹೇಳೋದು ನಿಮ್ಮೆಲ್ಲರಿಗೂ ಅರ್ಥ ಆಗ್ತಾ ಇದೆ? ನಾನು ಹೇಳೋದು ಅರ್ಥ ಆಗ್ತಾ ಇದೆ? ಆಮೆನ್. ಹalleluya. Hallelujah. Amen. There are so many worship leaders here. ಇಲ್ಲಿ ಅನೇಕ ಆರಾಧನೆ ನಡೆಸುವ ನಾಯಕರಿದ್ದಾರೆ. After listening to what I say to you, ನಾನು ಹೇಳುವಂತ ಈ ಕಾರ್ಯಗಳನ್ನು ಕೇಳಿದ ನಂತರ strong oath today. ಈ ದಿನ ಒಂದು ಬಲವಾದ ತೀರ್ಮಾನ ತೆಗೆದುಕೊಳ್ಳಿ. I don't want to live in that dead presence. ನಾನು ಸತ್ತಂತ ಪ್ರಸನ್ನತೆಯಲ್ಲಿ ಬದುಕಲಿಕ್ಕೆ ನಾನು ಇಷ್ಟಪಡಲ್ಲ. Hallelujah. Hallelujah. Without the presence of God, ದೇವ ಪ್ರಸನ್ನತೆ ಇಲ್ಲದೆ, amen, anything you call is nothing but a funeral service. ನೀವು ಏನೇ ಕರೆದ್ರು ಅದು ಒಂದು, ಅದು ಬಿಟ್ಟು ಬೇರೆ ಏನೇ ಮಾಡಕ್ಕೆ ಹೋದ್ರೂ ಅದು ಬೇರೆ ಯಾವುದೂ ಅಲ್ಲ. It is a, amen, funeral service. Amen. Hallelujah. Hallelujah. ಶವ ಸಂಸ್ಕಾರದಲ್ಲಿ ಹೆಂಗಿರ್ತೇವೋ ಹಂಗೇನೆ ಇರ್ತದೆ. Everything will be dead. ಎಲ್ಲ ಸತ್ತಂತೆ ಇರ್ತದೆ. ಶವ ಸಂಸ್ಕಾರದಲ್ಲಿ ಇರುವ ರೀತಿಯಲ್ಲಿ ಇರ್ತೇವೆ. Everything will be fleshly. ಎಲ್ಲವೂ ಕೂಡ ಮಾಂಸಿಕವಾಗಿರ್ತದೆ. Everything will be, amen, for the self satisfaction. ಎಲ್ಲವೂ ಕೂಡ ನಮ್ಮ ಒಂದು ತೃಪ್ತಿಗಾಗಿ ಇರುವಂತದ್ದಾಗಿರುತ್ತದೆ. Your intention should be, amen, will all be about satisfying people who have come. ನಮ್ಮ ಆಲೋಚನೆ ಎಲ್ಲ ಬಂದಿರುವ ಜನರನ್ನ ತೃಪ್ತಿಪಡಿಸಬೇಕನ್ನುವ ರೀತಿಯಲ್ಲಿಯೇ ನಮ್ಮ ಆಲೋಚನೆ ಇರ್ತದೆ. Amen. Your thoughts will be all about how this song comes now. ನಮ್ಮ ಆಲೋಚನೆ ಎಲ್ಲ ಈ ಹಾಡಿಗೆ ಯಾವ ರೀತಿ ಬರ್ತದೆ ಅನ್ನೋದೇ ಇರ್ತದೆ. I tell you, ನಾನು ನಿಮಗೆ ಹೇಳ್ತೇನೆ, no one can please God when he is in flesh. ಆ ಶರೀರದಲ್ಲಿ ಇರುವಾಗ ಯಾವ ಮನುಷ್ಯನು ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವೇ ಇಲ್ಲ. We have to transfigure. ನಾವು ಮರುರೂಪಗೊಳ್ಳಬೇಕು. Are you here with me? ನೀವು ನನ್ನೊಂದಿಗಿದ್ದೀರಾ? Amen. 9 of the disciples were there down trying to cast out a demon. 9 ಶಿಷ್ಯರು ಅವರು ಕೆಳಗೆ ದುರಾತ್ಮವನ್ನು ಓಡಿಸುವುದರಲ್ಲಿ ಅವರು ಬ್ಯುಸಿ 3 ಆಗಿದ್ದಾರೆ. disciples were there on the top of the mountain. 3 ಶಿಷ್ಯರು ಅವರು ಆ ಬೆಟ್ಟದ ತುದಿಯಲ್ಲಿದ್ದಾರೆ. Are you, I'm understanding what I'm telling you? ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆಯಾ? Hallelujah. Hallelujah. 9 people 9 ಜನ casting out one devil. ಅವರು ಒಂದು ದುಷ್ಟಾತ್ಮನ ಓಡಿಸ್ತಾ But ಇದ್ದಾರೆ. they couldn't do it. ಆದ್ರೆ ಅದನ್ನು ಅವರಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. Hallelujah. Hallelujah. But amen, 3 people ಆದ್ರೆ 3 ಜನ followed Jesus. ಅವರು ಯೇಸುವನ್ನ When ಹಿಂಬಾಲಿಸ್ತಾ ಇದ್ದಾರೆ. Jesus climbed up to the mountain, ಯೇಸು ಆ ಬೆಟ್ಟವನ್ನು ಹತ್ತಿದಾಗ his face changed. ಆತನ ಮುಖಭಾವ ಮಾರ್ಪಟ್ಟಿತು. Amen. His clothing changed. ಆತನ ವಸ್ತ್ರವು He ಮಾರ್ಪಟ್ಟಿತು. became radiant. ಆತನು ಪ್ರಕಾಶಮಯನಾದನು. Amen. Hallelujah. Hallelujah. The real presence ನಿಜವಾದ ಪ್ರಸನ್ನತೆ will make you radiant. ನಿಮ್ಮನ್ನು ಪ್ರಕಾಶಿಸುವಂತೆ ಮಾಡ್ತದೆ. எத்தனை பேருக்கு நான் சொல்றத புரியுதுங்க? ಎಷ್ಟು ಜನರಿಗೆ ನಾನು ಹೇಳದ நீ ಅರ್ಥವಾಗ್ತದೆ? தேவ சமூகத்துக்கு வந்தேன் என்றால் ನೀ ದೇವ ಸಾನ್ನಿಧ್ಯದಲ್ಲಿ ಬಂದು ನಿಂತರೆ முகம் மாறணும். ನಿನ್ನ ಮುಖ ಮಾರ್ಪಡಬೇಕು. வஸ்திரம் மாறணும். ನಿನ್ನ ವಸ್ತ್ರ ಮಾರ್ಪಡಬೇಕು. மேல இருக்கிற amen முகத்துல காணப்படுகிற சோர்வுகள் மாறணும். ನಿನ್ನ ಮುಖದಲ್ಲಿ ಕಾಣಲ್ಪಡುವ ನಿರಾಶೆಗಳು ಮಾರ್ಪಡಬೇಕು. பலவீனங்கள் மாறணும். ನಿನ್ನ ಬಲಹೀನತೆಗಳು ಮಾರ್ಪಡಬೇಕು. உள்ள இருக்கிற அந்த பாவத்தினுடைய amen அந்த amen என்ன சொல்ற guilt அது மாறணும். ನಿನ್ನಲ್ಲಿರುವ ಪಾಪದ ತಪ್ಪಿತಸ್ಥ ಮನೋಭಾವನೆ ಅದು ಮಾರ್ಪಡಬೇಕು. உனக்குள்ள இருக்கிற பிசாசுடைய அதிகாரங்கள் உடைக்கப்படணும். ನಿನ್ನೊಳಗಿರುವ ಸೈತಾನನ ಕಟ್ಟುಗಳು ಅದು ಹಾಗೆ ಬಂಧನಗಳು ಬಿಚ್ಚಲ್ಪಡಬೇಕು. not happening. ಅದು ನಡೆಯುತ್ತಾ ಇಲ್ಲ ಅಂದ್ರೆ you are never in a presence of God. ನೀವು ದೇವ ಪ್ರಸನ್ನತೆಯಲ್ಲಿ ಇಲ್ಲ ಅಂತ ಅರ್ಥ. you are never, don't get amen என்ன சொல்றது என்ன சும்மா ஏமாறாதீங்க. ನೀವು ಹಾಗೆ ಏಮಾರಿಸಲ್ಪಡಬೇಡ್ರಿ. don't get compromised with the amen false presence. ತಪ್ಪಾದ ಪ್ರಸನ್ನತೆಯನ್ನು ಅನುಭವಿಸ್ತಾ ಅದರಲ್ಲಿಯೇ ನೀವು ತೃಪ್ತರಾಗಬೇಡಿ. உங்களுக்கு என்னத்த பேச வரேன்? ನಾನು ಏನು ನಿಮಗೆ ಹೇಳಲಿಕ್ಕೆ ಬಯಸ್ತಾ சமூகம் என்றால் இப்படி தாங்க. இது விட்டால் வேற எதுவுமே இல்ல தேவ சமூகம் என்றது. ದೇವ ಸಾನ್ನಿಧ್ಯ ಅಂದ್ರೆ ಹೀಗೆ ರೀ, ಇದನ್ನ ಬಿಟ್ರೆ ಬೇರೆ ಇಲ್ಲ. எத்தனை பேர் ஆமென் சொல்லுங்க? ಎಷ್ಟು ಜನ ಆಮೆನ್ ಅಂತೀರಾ? The Holy Spirit spoke to me and said, ಪವಿತ್ರ ಆತ್ಮ ದೇವರು ನನಗೆ ಮಾತನಾಡಿ ಹೀಗೆ ಹೇಳಿದ್ರು. ಅನೇಕ ಜನರು, many people in the world, ಲೋಕದಲ್ಲಿ ಅನೇಕ ಜನರು are just satisfied with the false presence. ಅವರು ಸುಳ್ಳಾದ ಪ್ರಸನ್ನತೆಯಲ್ಲಿಯೇ ತೃಪ್ತರಾಗ್ತಿದ್ದಾರೆ. God said, ದೇವರು ಹೇಳಿದ್ರು, I am not there. ನಾನಲ್ಲಿ ಇಲ್ಲ. I am not there. ನಾನಲ್ಲಿ ಇಲ್ಲ. I am not present in that place. ನಾನು ಆ ಸ್ಥಳದಲ್ಲಿ ನಾನು ಇಲ್ಲ. They call out in my name. ಅವರು ನನ್ನ ನಾಮವನ್ನು ಕೂಗಿ ಕರೀತಾರೆ. They are amen worshiping my name. ಅವರು ನನ್ನ ನಾಮವನ್ನೇ ಅವರು ಆರಾಧಿಸ್ತಾ ಇದ್ದಾರೆ. I am not there. ಆದ್ರೆ ಅಲ್ಲಿ ನಾನಿಲ್ಲ.
சொல்லுகிறது amen நான் வந்து உணர்ந்தீர்கள் என்றால் ನಾನು ಹೇಳೋದನ್ನ ನೀವು ಗ್ರಹಿಸ್ತಾ ಇದ್ದೀರಾ ಅಂದ್ರೆ உண்மையாகவே நாங்களும் கூட அறிந்து கொள்ள முடியும் somewhere we too did that. ನಾವು ಕೂಡ ಅರಿತುಕೊಳ್ಬೇಕು ಎಲ್ಲೋ ನಾವು ಈ ರೀತಿಯಾಗಿ ಮಾಡಿದ್ದೇವೆ. We also did that continually. ನಾವು ಕೂಡ ಎಡೆಬಿಡದೆ ಇಂಥ ಕಾರ್ಯಗಳನ್ನು ಮಾಡಿದ್ದೇವೆ. Listen to me my dear people of God. ನಾನು ಹೇಳುವುದನ್ನು ಚೆನ್ನಾಗಿ ಗಮನಿಸಿದ್ದೇವೆ What ಜನರೇ. brought the people of Israel outside ಇಸ್ರಾಯೇಲ್ ಜನರನ್ನು ಹೊರತಂದದ್ದು ಯಾವುದು? from the hands of Egyptians? ಐಗುಪ್ತ್ಯರ ಕರಗಳಿಂದ. What brought them outside? ಯಾವುದು ಅವರನ್ನು ಹೊರತಂದದ್ದು? The same presence of God that Moses encountered on the mount of Horeb. ಓರೆ ಬೆಟ್ಟದ ಮೇಲೆ ಮೋಶೆ ಸಂಧಿಸಿದಂತ ಅದೇ ದೇವ ಪ್ರಸನ್ನತೆ. ஆண்டவர் சொன்னார் உன் செருப்பை கழட்டு Moses because you are in the presence of God. ದೇವರು ಹೇಳ್ತಾ ಇದ್ದಾರೆ ಮೋಶೆ ನಿನ್ನ ಕೆರಗಳನ್ನ ತೆಗೆದಾಕು ಯಾಕೆಂದ್ರೆ ನೀ ನಿಂತಿರುವುದು ದೇವ ಪ್ರಸನ್ನತೆಯಲ್ಲಿ. Amen. All that Moses agreed to go inside Egypt was not sending Aaron with him but God saying I will be with you. ಮೋಶೆ ಬಂದು ಐಗುಪ್ತ್ಯಕ್ಕೆ ಹೋಗ್ತೇನೆ ಅಂತ ಒಪ್ಪಿಕೊಂಡದ್ದು ಬಂದು ಆರೋನ್ ಜೊತೆ ಬರ್ತಾನೆ ಅನ್ನೋದಕ್ಕಾಗಿ ಅಲ್ಲ, ದೇವರು ಹೇಳಿದ್ರು ನಾನೇ ನಿನ್ನೊಂದಿಗಿದ್ದೇನೆ. அந்த கோல் சர்ப்பமாய் மாறினதுக்கல்ல, ಆ ಕೋಲು ಸರ್ಪವಾಗಿ ಮಾರ್ಪಟ್ಟಿದ್ರಿಂದ ಅಲ್ಲ, ಕೈ அப்படியே ಕುಷ್ಠமாய் ಮಾರಿನದಕ್ಕಲ್ಲ, ಆ ಕೈ ಹಾಗೆ ಕುಷ್ಠವಾಗಿ ಮಾರ್ಪಟ್ಟಿದ್ರಿಂದ ಅಲ್ಲ. What made Moses to march forward? ಯಾವುದು ಮೋಶೆಯನ್ನ ಮುನ್ನಡೆಸಿದ್ದು? The very presence of God. ದೇವ ಪ್ರಸನ್ನತೆಯೇ ಮೋಶೆயை மறுரூபமாக்கிடுச்சு. அந்த மலையில தேவன் இறங்கி வந்த உடனே அந்த பிரசன்னம், ಆ ಒಂದು ಬೆಟ್ಟದ ಮೇಲೆ ದೇವ ಪ್ರಸನ್ನತೆ ಇಳಿದು ಬಂದಾಗ ಮೋಶೆಯನ್ನೇ ಅದು ಮರುರೂಪಗೊಳಿಸಿಬಿಡ್ತು. ನೆಗೆಟಿವಿಟಿಯ ಒಡೆಚಿಡ್ಸಿ அந்த presence. ಮೋಶೆಯಲ್ಲಿದ್ದಂತ ನಕಾರಾತ್ಮಕವನ್ನೇ ಮುರಿದಾಕ್ಬಿಡ್ತು ಆ ಪ್ರಸನ್ನತೆ. இந்த பயத்தை நீக்கிடுச்சு அந்த presence. ಮೋಶೆಯಲ್ಲಿದ್ದಂತ ಭಯವನ್ನೆಲ್ಲ ನೀಗಿಸ್ಬಿಡ್ತು ಆ ದೇವ ಪ್ರಸನ್ನತೆ. ಪಳೆಯ ಫೇಲಿಯರ್ ಮರಕ செய்தது அந்த presence. ಅವನ ಜೀವಿತದಲ್ಲಿದ್ದ ಹಳೆಯ ಸೋಲನ್ನೆಲ್ಲ ಮರೆಯುವಂತೆ ಮಾಡ್ತು ಆ ಪ್ರಸನ್ನತೆ. Moses who ran away from Egypt one day. ಐಗುಪ್ತ್ಯದಿಂದ ಒಂದು ದಿನ ಓಡಿ ಹೋದಂತ ಮೋಶೆ when he encountered the presence of God, ಯಾವಾಗ ದೇವ ಪ್ರಸನ್ನತೆಯನ್ನು ಆತನು ಸಂಧಿಸಿದನು, he was convinced that this power is bigger than the Egyptian power. ಆತನು ಗ್ರಹಿಸಿಕೊಂಡನು ಈ ಒಂದು ಬಲವು ಐಗುಪ್ತ್ಯದ ಬಲಕ್ಕಿಂತ ಎಷ್ಟೋ ಬಲವುಳ್ಳದು. It is very very strong. ಇದು ತುಂಬಾ ಬಲವುಳ್ಳದು. This can do it. ಇದು ಮಾಡ್ಲಿಕ್ಕೆ ಸಾಧ್ಯ. Hallelujah. ಹಲ್ಲೆಲೂಯಾ.